ಎಲ್ಲರಿಗೂ ನಮಸ್ಕಾರ. ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಮ್ಮ ಪರಿಸರದಲ್ಲಿ ನಾವು ಬೇರೆ ಬೇರೆ ವ್ಯಕ್ತಿತ್ವದ ಜನರನ್ನು ನಾವು ಭೇಟಿಯಾಗ್ತೇವೆ. ಅಂದರೆ ಬೇರೆ ಬೇರೆ ವ್ಯಕ್ತಿತ್ವಗಳಿದೆ. ಅದರಲ್ಲಿ ಮುಖ್ಯವಾಗಿ ಪಾಸಿಟಿವ್ ಪರ್ಸನಾಲಿಟಿ ಆ್ಯಂಡ್ ನೆಗೆಟಿವ್ ಪರ್ಸನಾಲಿಟಿ. ಪಾಸಿಟಿವ್ ಅಂದರೆ ನಾವು ಕನ್ನಡದಲ್ಲಿ ಸಕಾರಾತ್ಮಕ ವ್ಯಕ್ತಿತ್ವ ಹೇಳ್ತೇವೆ, ನೆಗೆಟಿವ್ ಅಂದರೆ ನಾವು ನಕಾರಾತ್ಮಕ ವ್ಯಕ್ತಿತ್ವ ಹೇಳ್ತೇವೆ. ಪಾಸಿಟಿವ್ ವ್ಯಕ್ತಿತ್ವ ಇದ್ದವರನ್ನು ನಾವು ಮೀಟಾದಾಗ ಏನಾಗ್ತದೆ, ನಮಗೆ ತುಂಬ ಖುಷಿ ಆಗ್ತದೆ. ಅವರು ನಗುತ್ತಾ ಸಂತೋಷದಿಂದ ಮತ್ತು ತುಂಬ ಮೃದು ಸ್ವಭಾವದಿಂದ ಮತ್ತು ನಮಗೆ ಒಳ್ಳೆಯದಾಗುವ ಹಾಗೆ ನಮ್ಮ ಹತ್ರ ಮಾತಾಡ್ತಾರೆ. ಅದು ನಮಗೆ ತುಂಬ ಸಂತೋಷ ಕೊಡ್ತದೆ. ಕೆಲವರು ತುಂಬ ನಗುತ್ತಾ ಮಾತಾಡ್ತಾರೆ, ಆ ಸ್ವಭಾವದವರು ಇರ್ತಾರೆ, ಆಗ ನಮಗೆ ತುಂಬ ಸಂತೋಷ ಆಗ್ತದೆ. ಇನ್ನು ಕೆಲವರು ಯಾರಿದ್ದಾರೆ ಹೇಳಿದರೆ, ಈ ನಕಾರಾತ್ಮಕ ನೆಗೆಟಿವ್ ಪರ್ಸನಾಲಿಟಿ ಅವರಿದ್ದಾರೆ. ಅವರು ತುಂಬ ಕೋಪಿಸ್ತಾರೆ ಮತ್ತು ಮತ್ಸರ, ಅಸೂಯೆ ಮತ್ತು ನಮ್ಮನ್ನು ಕೀಳಾಗಿ ನೋಡುವುದು, ಇದೆಲ್ಲ ಬರ್ತದೆ. ಇದೆಲ್ಲ ನಮಗೆ ಅನುಭವ ಆಗುವಾಗ ನಮಗೆ ಕೂಡ ಅದೇ ನಕಾರಾತ್ಮಕ ಭಾವನೆ ಬರ್ತದೆ. ಮತ್ತು ಹೀಗೆ ಯಾವಾಗಲೂ ನಾವು ಆ ಪರಿಸರದಲ್ಲಿ ಇದ್ದರೆ, ನಕಾರಾತ್ಮಕ ಪರಿಸರದಲ್ಲಿ ಇದ್ದರೆ ನಾವು ಕೂಡ ನಕಾರಾತ್ಮಕ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತೇವೆ. ಆದ ಕಾರಣ ನಾವು ಏನು ಮಾಡಬೇಕು ಹೇಳಿದರೆ, ನಾವು ಪಾಸಿಟಿವ್ ವ್ಯಕ್ತಿತ್ವ ಬರುವ ಹಾಗೆ ಪಾಸಿಟಿವ್ ಎನ್ವೈರ್ಮೆಂಟ್ದಲ್ಲಿ, ಅಂದರೆ ಸಕಾರಾತ್ಮಕ ಜನರ ಮಧ್ಯೆ ನಾವು ಆ ಪರಿಸರದಲ್ಲಿ ನಾವು ಬೆಳೆಯಬೇಕು. ಈಗ ಏನಾಗ್ತಿದೆ ಹೇಳಿದರೆ, ನಮಗೆ ಗೊತ್ತುಂಟು, ನಮ್ಮ ಹೆತ್ತವರು, ಒಡ ಹುಟ್ಟಿದವರು, ನಮ್ಮ ಕ್ಲಾಸ್ಮೇಟ್ಸ್, ನಮ್ಮ ಟೀಚರ್ಸ್, ಇವರೆಲ್ಲ ಇದ್ದಾರೆ, ನಮ್ಮ ಫ್ರೆಂಡ್ಸ್, ಗೆಳೆಯರು, ಇವರೆಲ್ಲ ನಮ್ಮ ಜೀವನದಲ್ಲಿ ತುಂಬ ಅವರ ಪರಿಣಾಮ ಬೀರಿದ್ದಾರೆ. ಈಗ ಕೆಲವರು ಇದರಲ್ಲಿ ಪಾಸಿಟಿವ್ ಪರ್ಸನಾಲಿಟಿ ಇರ್ಬೋದು, ಇನ್ನು ಕೆಲವರು ನೆಗೆಟಿವ್ ಪರ್ಸನಾಲಿಟಿ ಇರ್ಬೋದು. ಈಗ ನಾನು ಹೇಳೋದು ಯಾಕೆ ಹೇಳಿದರೆ, ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನ್ಸ್ಗಳು ಉತ್ಪವ ಆಗ್ತವೆ. ಅದು ಹಾರ್ಮೋನ್ಸಲ್ಲಿ ಈಗ ಮುಖ್ಯವಾಗಿ ನಾನು ಮಾತಾಡ್ತಿರೋದು ಯಾವುದು ಹೇಳಿದರೆ ಸೆರೆಟೋನಿನ್ ಎಂಬ ಈ ಹಾರ್ಮೋನು ನಮ್ಮ ಮೆದುಳಿಗೆ ಮತ್ತು ನಮ್ಮ ನರಗಳಿಗೆ ಅದು ಮುಖ್ಯವಾಗಿದೆ. ಯಾಕೆಂದರೆ ಆ ಸೆರೆಟೋನಿನ್ ನಮ್ಮ ಜೀವನದಲ್ಲಿ ಇದ್ದಾಗ ನಾವು ತುಂಬ ಉತ್ಸಾಹದಿಂದ ಇರ್ತೇವೆ, ಲವಲವಿಕೆಯಿಂದ ಇರ್ತೇವೆ. ನಮ್ಮ ಆ್ಯಟಿಟ್ಯೂಡ್ ಅಂದರೆ ನಮ್ಮ ಇದು ನಡೆನುಡಿ ಎಲ್ಲ ಹೇಗಿರ್ತದೆ ಅಂದರೆ ತುಂಬ ಸಕಾರಾತ್ಮಕ ಇರ್ತದೆ. ಬೇರೆಯವರಿಗೆ ನಾವು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತೇವೆ, ನಗುತ್ತಾ ಇರ್ತೇವೆ, ಒಳ್ಳೆಯದನ್ನು ಮಾತಾಡ್ತೇವೆ. ಹೀಗೆ ಎಲ್ಲ ನಮ್ಮ ಪಾಸಿಟಿವ್ ಪರ್ಸನಾಲಿಟಿ ಇರ್ತದೆ. ಹಾಗೂ ಮಕ್ಕಳಿಗೆ ಕಲೀಲಿಕ್ಕೆ ಎಲ್ಲ ತುಂಬ ಉತ್ಸಾಹ ಇರ್ತದೆ. ಈ ಸೆರೆಟೋನಿನ್ ಇದ್ದರೆ ಮಕ್ಕಳು ಚೆನ್ನಾಗಿ ಕಲಿತಾರೆ, ಸ್ಟಡಿ ಕೂಡ ಮಾಡ್ತಾರೆ. ಈಗ ಇಲ್ಲದಿದ್ದರೆ ಇದು ಸೆರೆಟೋನಿನ್ ಉತ್ಪನ್ನ ಆಗದಿದ್ದರೆ, ಕೆಲವು ಕಾರಣದಿಂದ ಉತ್ಪನ್ನ ಆಗೋದಿಲ್ಲ. ಅಂದರೆ ಪರಿಸರ ನೆಗೆಟಿವ್ ಆಗಿದ್ದರೆ, ನಕಾರಾತ್ಮಕವಾಗಿದ್ದರೆ, ನಕಾರಾತ್ಮಕ ವ್ಯಕ್ತಿತ್ವ ಜೊತೆ ಇದ್ದರೆ ಈ ಸೆರೆಟೋನಿನ್ ನಮ್ಮಲ್ಲಿ ಉತ್ಪನ್ನ ಆಗೋದಿಲ್ಲ. ಇದೊಂದು ಮುಖ್ಯವಾದ ವಿಷಯ. ಕೆಲವು ವರ್ಷದಿಂದ ಈ ಸೈಕಾಲಜಿಯಲ್ಲಿ ರಿಸರ್ಚ್ ಮಾಡಿದ್ದಾರೆ. ಅಂದರೆ ನಾನೀಗ ಇದು 25 ವರ್ಷಗಳಿಂದ ನಾನು ನನ್ನ ಹೈಯರ್ ಸ್ಟಡೀಸ್ ಮಾಡಿ ಈ ಪ್ರೊಫೆಷ್ನಲ್ ಕೌನ್ಸಿಲರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ ನಾನು ಅದೇ ಕ್ಲಿನಿಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಗ ನನ್ನ ಹತ್ರ ತುಂಬ ಸ್ಟೂಡೆಂಟ್ಸ್ನವರು ಬರ್ತಾಯಿದ್ರು. ಅಂದರೆ ಹೆಚ್ಚಾಗಿ 10th ಈ ಟೀನೇಜ್ನವರು, 10th ಫಸ್ಟ್ PUC, ಸೆಕೆಂಡ್ PUC ಮತ್ತು ಡಿಗ್ರಿಯವರು, ಅವರೆಲ್ಲ ಬರ್ತಿದ್ರು. ಅಂದರೆ ಯಾರೆಂದರೆ, ಕೆಲವರ ಮನೆಯ ವಾತಾವರಣ ತುಂಬ ಪಾಸಿಟಿವ್ ಆಗಿರ್ತದೆ, ಅಂದರೆ ತುಂಬ ಸಕಾರಾತ್ಮಕವಾಗಿರ್ತದೆ. ಅವರು ಜೀವನದಲ್ಲಿ ಸಕಾರಾತ್ಮಕವಾಗಿ ಬೆಳೀತಾರೆ, ಚೆನ್ನಾಗಿ ಕಲಿತಾರೆ. ಆದರೆ ಕೆಲವು ಕಾರಣಗಳಿಂದ ಕೆಲವರು ಈ ಬಂದವರು, ಈ ಸ್ಟೂಡೆಂಟ್ಸಲ್ಲಿ, ವಿದ್ಯಾರ್ಥಿನಿಯರಲ್ಲಿ ಕೆಲವರು ಬಂದವರಲ್ಲಿ ಅವರಿಗೆ ಕೆಲವು ಸಮಸ್ಯೆಗಳು ಇರುವ ಕಾರಣ ಅವರು ಬರ್ತಾರೆ. ಈಗ ನೋಡುವಾಗ ಏನಾಗ್ತದೆ ಹೇಳಿದರೆ, ಎಲ್ಲಿಯಾದರೂ ಅವರಿಗೆ ಈ ನಕಾರಾತ್ಮಕ ಅನುಭವ ಆಗಿದೆ. ಆ ನಕಾರಾತ್ಮಕ ಅನುಭವ ಅದನ್ನು ಹೇಗೆ ಹೋಗಲಾಡಿಸಬೇಕು ಎಂಬುದು ಅವರಿಗೆ ತಿಳಿಯದೆ ಅವರು ಅದರಲ್ಲೇ ಬೆಳೆದಿದ್ದಾರೆ. ಹಾಗೆ ಬೆಳೆದು ಏನಾಗ್ತದೆ ಅಂದರೆ, ನಮಗೆ ಖಿನ್ನತೆ ಕೂಡ ಶುರು ಆಗ್ಬೋದು. ಅಂದರೆ ಡಿಪ್ರೆಷನ್ ಹೇಳ್ತಾರೆ ಇಂಗ್ಲೀಷಲ್ಲಿ, ಖಿನ್ನತೆ ಕೂಡ ಶುರು ಆಗ್ಬೋದು. ಆದ ಕಾರಣ ನಾನು ಒಂದು ಹೇಳೋದೇನೆಂದರೆ, ನಿಮ್ಮಲ್ಲಿ ಈ ನಕಾರಾತ್ಮಕ ಈ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಇದ್ದರೆ ನಾನು ಹೇಗೆ ಹೋಗಲಾಡಿಸಬೇಕು. ನಾವೊಂದು ಎಕ್ಸಾಂಪಲ್ ಹೇಳಿದಾದರೆ, ನಮಗೆ ಏನಾದರೂ ಒಬ್ಬರು ಏನಾದರೂ ಕೋಪದಿಂದ ಏನಾದರೂ
ಕೀಳಾಗಿ ಯಾರು ಹೇಳಿದ್ರು, ಹೀಗೆ ಹೇಳುವ ಜನ ಇದ್ದಾರೆ. ಹಾಗೆ ಹೇಳುವಾಗ ಏನಾಗ್ತದೆ ನಮಗೆ, ನಾವು ಅದನ್ನು ಮನಸ್ಸಿಗೆ ಕೊಂಡೋಗಿ ಅದನ್ನು ಪುನಃ 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 ಅದನ್ನೇ ನಾವು ಅದನ್ನು ಮನಸ್ಸಿಗೆ ತರ್ತಾ ಇದ್ದೇವೆ. ಆದ ಕಾರಣ ಅದು ಹೇಗೆ ಹೇಳಿದರೆ, ಒಬ್ಬರು ನನಗೆ ಕಲ್ಲು ಬಿಸಾಡಿದ್ರು. ಆ ಕಲ್ಲು ಬಿಸಾಡಿದ್ದು ನಾನು ಆ ಕಲ್ಲನ್ನು ಹಿಡ್ಕೊಳ್ತೀನಿ, ಅದನ್ನು ಬಿಸಾಡೋದಿಲ್ಲ. ಆ ಕಲ್ಲನ್ನು ಇಟ್ಕೊಂಡು ಆ ಕಲ್ಲನ್ನೇ ನನ್ನ ತಲೆಗೆ ಆಗಾಗ ನಾನು ಅದನ್ನು ಹೊಡಿತಾ ಇದ್ದೀನಿ, ನಾನು ಹೊಡಿತಾ ಇದ್ದೀನಿ. ಅಂದರೆ ಒಬ್ಬರು ಏನಾದರೂ ನಮಗೆ ಕೀಳಾಗಿ ನೋಡಿದರೆ ಅಥವಾ ಏನಾದರೂ ಕೋಪದಿಂದ ಏನಾದರೂ ಬೈದರೆ ನಾವು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಪುನಃ 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 ಅದು ನಮಗೆ ಮನಸ್ಸಿಗೆ ಬರ್ತದೆ. ಅದಕ್ಕೆ ಏನಾಗುತ್ತೆ, ನಮಗೆ ನಮ್ಮಲ್ಲಿ ಇರುವಂತಹ ಶಕ್ತಿ ಕುಂದು ಹೋಗ್ತದೆ. ನಮ್ಮಲ್ಲಿ ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂದರೆ ಸಕಾರಾತ್ಮಕ ಆ ಮನೋಭಾವ ನಮ್ಮಲ್ಲಿ ಬೆಳೆಯುವುದಿಲ್ಲ. ಆದ ಕಾರಣ ಅದನ್ನು ಹೇಗೆ ಹೋಗಲಾಡಿಸುವುದು ಅಂತ ನೋಡಿಕೊಳ್ಬೇಕು. ಅಂದರೆ ಈ ಕಲ್ಲನ್ನು ನೀವು ಬಿಸಾಡಿ ಬಿಡಬೇಕು, ನಿಮ್ಮಲ್ಲಿ ಬಂದಂಥ